ಶಿಕ್ಷಕರಿಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸ್ಪೀಚ್ ಮಾಡೋದಾಗಿ ಭಾಷಣ ಮಾಡೋದಲ್ಲಿ ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಸೈನ್ಸಲ್ಲಿ 2 ಹೆಜ್ಜೆ ಮುಂದೆ ಇದ್ದರೆ ಭಾಷಣದಲ್ಲಿ ಯಾವಾಗಲೂ ನನ್ನ 4 ಹೆಜ್ಜೆ ಹಿಂದೆನೇ ಇರ್ತೀನಿ. ಸೊ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಎನಿ ಆರ್ಗನೈಸಿಂಗ್ ಕಮಿಟಿ 1-2 ಮಾತಾಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ 2 ಮಾತಾಡ್ತೀನಿ. ದಟ್ ವುಡ್ ಬಿ ಆನ್ ಅಡ್ವೈಸ್ ಟು ಯು ಸ್ಟೂಡೆಂಟ್ಸ್. ಆ್ಯಸ್ ಅ ಫಸ್ಟ್ ಸ್ಟೆಪ್ ನೀವು PUC ಇದ್ದೀರಾ ಅಥವಾ IIT ಇದ್ದೀರಾ, ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್. ನಿಮ್ಮ ಫ್ಯೂಚರ್ಗೆ, ನಿಮ್ಮ ಸಕ್ಸಸ್ಗೆ ಫಸ್ಟ್ ಸ್ಟೆಪ್ ಆಗಿ ಈ ಅಡಿಪಾಯ ಹಾಕಿ ಈ ಸಂಸ್ಥೆ ನಿಮಗೋಸ್ಕರ ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಯೂಸ್ ದಿಸ್ ಆಪರ್ಚುನಿಟಿ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ದೇರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಟ್ರಾನ್ಸ್ಫಾರ್ಮೇಷನ್ ಆರ್ ದ ಸಕ್ಸಸ್ ಆಫ್ ಟುಮಾರೋ ಆಲ್ವೇಸ್ ಬಿಗಿನ್ಸ್ ಟುಡೇ. ಸೊ ಇವತ್ತಿನ ಆಪರ್ಚುನಿಟಿನ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಶ್ರಮ ಹಾಕಿ ನಿಮ್ಮ ಹಾರ್ಡ್ ವರ್ಕಿಂದ ಹೆಂಗೆ ಉಪಯೋಗಿಸ್ಕೊಂಡು ನೀವು ಮುಂದೆ ಬರ್ತೀರಾ, ಅದು ನಿಮ್ಮ ಕೈಲಿರುತ್ತೆ. ಜಸ್ಟ್ ಆ್ಯಸ್ ಅನ್ ಅಕಾಡೆಮಿ ಮಾರ್ಕ್ಸ್ಗೋಸ್ಕರ ಓದಬೇಡಿ. ದಯವಿಟ್ಟು ಲರ್ನ್ ಯುವರ್ ಸ್ಕಿಲ್ಸ್, ಡೆವಲಪ್ ಯುವರ್ ಸ್ಕಿಲ್ಸ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ನೆಕ್ಸ್ಟ್ ನಿಮ್ಮ ಫ್ಯೂಚರಲ್ಲಿ ಯಾವುದೇ ಸಬ್ಜೆಕ್ಟ್ ಆಗಲಿ, IIT ಆಗಲಿ, PUC, ಆರ್ಟ್ಸ್, ಕಾಮರ್ಸ್, ಎನಿ ಸಬ್ಜೆಕ್ಟ್ ಆಗಲಿ, ಮುಂದೆ ನೀವು ಯಾವುದೇ ಕಂಪನಿಗೆ ಹೋಗಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಹಾರಿಸ್ಕೊಂಡ್ರು ಅಲ್ಲಿ ನಿಮಗೆ ಕೇಳೋದು ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್, ವಾಟ್ ಹ್ಯಾವ್ ಯು ಲರ್ನ್ ಫ್ರಮ್ ಯುವರ್ ಸ್ಟಡೀಸ್. ಮಾರ್ಕ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಐ ನೋ, ಬಟ್ ಲರ್ನ್ ಮೋರ್ ಆಫ್ ಯುವರ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ಸ್ಕಿಲ್ಸ್ ಲರ್ನ್ ಮೋರ್ ಸ್ಕಿಲ್ಸ್. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಸ್ಟಡಿ ಮಾಡಿ. ಅದೊಂದನ್ನು ಮಾತ್ರ ಅಡ್ವೈಸ್ ಹೇಳ್ಬೋದು. ಇಟ್ ಕ್ಯಾನ್ ಬಿ ಎನಿ ಸಬ್ಜೆಕ್ಟ್, ಕಾಮರ್ಸ್ ಆಗಲಿ, ಆರ್ಟ್ಸ್ ಇರಲಿ, IIT, whatever the thing. Be an expert in your own subjects. ಸಬ್ಜೆಕ್ಟಲ್ಲಿ ನಿಮಗೆ ಹೆಂಗೆ ಓಲ್ಡ್ ಇರಬೇಕು ಅಂತಂದರೆ ವಾಟ್ ಎವರ್ ದ ಥಿಂಗ್ ಇಸ್ ದೇರ್ ಇನ್ ಯೋರ್ ಸಬ್ಜೆಕ್ಟ್, ಅದು ನಿಮಗೆ ತುದಿ ಬಾಯಲ್ಲಿರಬೇಕು. ಟಿಪ್ ಆಫ್ ಯೋರ್ ಟಾಂಗ್ ಅಂತೀವಲ್ಲ, ತುದಿ ಬಾಯಲ್ಲಿರಬೇಕು. ಸೊ ಬಿ ಆನ್ ಎಕ್ಸ್ಪರ್ಟ್ ಇನ್ ಯೋರ್ ಓನ್ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟು ಕಮ್ಮಿ ಆಗಲಿ ಹೆಚ್ಚಾಗಲಿ ಇಲ್ಲ. ಬಿ ಆನ್ ಎಕ್ಸ್ಪರ್ಟ್ ಇನ್ ಯೋರ್ ಓನ್ ಸಬ್ಜೆಕ್ಟ್ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಯೂಸ್ ದಿಸ್ ಆಪರ್ಚುನಿಟಿ. ಸಂಸ್ಥೆ ನಿಮಗೋಸ್ಕರ ಎಷ್ಟೊಂದು ಕಾಲೇಜ್ ಆಗಲಿ, ವ್ಯವಸ್ಥೆ ಆಗಲಿ, ಸಬ್ಜೆಕ್ಟ್ಸ್ ಆಗಲಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಇಟ್ ಈಸ್ ಬೀನ್ ಆ್ಯನ್ ಗ್ರೋತ್, ಇಂಪ್ರೂವ್ಮೆಂಟ್ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಾಗಲಿ, ಯಾರೇ ಆಗಲಿ, ದೇ ಆರ್ ಮೇಕಿಂಗ್ ದೇರ್ ಫುಲ್ ಎಫರ್ಟ್ ಟು ಬ್ರಿಂಗ್ ಯು ಅಪ್. ಸೊ ಆ ವ್ಯವಸ್ಥೆನ, ಆ ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಈ ಮಾತಿಂದ ನನ್ನ ಎಲ್ಲ ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗೆ ಉತ್ತಮವಾಗಿ ಉನ್ನತಿ ಪಡೀಲಿ ಅಂತ ಅದೇ ಬೇಡ್ಕೋತೀನಿ. ಉತ್ತಮ ಜ್ಞಾನ, ಕುಶಲತೆ, ಯಶಸ್ಸು ನಿಮಗೆಲ್ಲ ಸಿಗಲಿ ಅಂತ ಹಾರೈಸ್ತೀನಿ. ಟ್ರೈ ಟು ಇಂಪ್ರೂವ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ಈ ಶಿಕ್ಷಣ ಸಂಸ್ಥೆ ನಿಮ್ಮೆಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟಿದೆ, ಅದನ್ನು ಸದುಪಯೋಗಿಸ್ಕೊಳ್ಳಿ. ಸೊ ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿರಂತರ ಕಲಿಕೆಯೇ ಬದುಕಿಗೆ ಒಂದು ಮಾದರಿ, ಬದುಕಿಗೆ ಮುಖ್ಯ ಅಂತಕ್ಕಂಥ ವಿಚಾರ ಹೇಳಿದ್ದಾರೆ. ಅದೇ ರೀತಿ ಈ ರೀತಿಯ ವಿದ್ಯಾವಂತರು, ಉತ್ತಮ ಪ್ರಜೆಗಳು ರಾಜಕೀಯಕ್ಕೆ ಬಂದರೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಬದಲಾವಣೆಗೆ ಕಾರಣ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಬದುಕಿನ ಬಗ್ಗೆ ವಿಚಾರವನ್ನು ಹೇಳಿದಂತಹ ಶ್ರೀ ಡಾಕ್ಟರ್ ಶೋಭಾ ರಾಣಿರವರಿಗೆ ನಿಮ್ಮ ಧನ್ಯವಾದಗಳು.